ಬೆಳೆಸುವ ಪ್ರಕ್ರಿಯೆ ಏನಿದೆಯಲ್ಲ ಇದು ಕೂಡ ಒಂದು ಕನ್ನಡದ ಕೆಲಸ ಅಂತ ನಾವೆಲ್ಲರೂ ಕೂಡ ಭಾವಿಸ್ತೀವಿ. ಹಾಗಾಗಿ ದಕ್ಷಿಣ ವೇದಿಕೆ ರಾಜ್ಯಾಧ್ಯಕ್ಷರು ಎಲ್ಲ ಕಾಲದಲ್ಲೂ ಕೂಡ ಕನ್ನಡದ ಹೋರಾಟ ಜೊತೆಗೆ ಜನಪದವನ್ನು ಉಳಿಸಿ ಬೆಳೆಸುವಂತಹ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ನಮ್ಮ ಈ ನೆಲದ ತಾಯಿ ಬೇರನ್ನ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸಿ ಬೆಳೆಸುವಂತಹ ನಿಟ್ಟಿನಲ್ಲಿ ಜನಪದ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಅಧಿಕವಾದಂತಹ ಜನಪದ ಹಿರಿಯ ಮೂಲ ಜನಪದ ಕಲಾವಿದರು ಸೇರಿಕೊಂಡು ಈ ದಿನ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಯಾವತ್ತೂ ಸಾಯಲ್ಲ. ಸೊ ಹಾಗಾಗಿ ಇಂಥ ಕಾರ್ಯಕ್ರಮ ಯುವ ಜನಾಂಗಕ್ಕೆ ಇಂಥ ಪ್ರೋಗ್ರಾಮ್ಸ್ ಬೇಕು ಅನ್ನೋದು ನಮ್ಮ ಸಂಸ್ಕೃತಿಯನ್ನು ಎಲ್ಲ ವಿಷಯಗಳು ಆಗಿದೆ. ಸೊ ಹಾಗಾಗಿ ನನಗೆ ತುಂಬ ಖುಷಿ ಆಗ್ತಾಯಿದೆ ಈ ಥರ ಅವರು ಬಣ್ಣನ ತಾವು ಕನ್ನಡಕ್ಕೆ ಪರಿಚಯ ಆಗಿದ್ದು ಒಂದು ಪಂಜಾಬಿ ಹುಡುಗಿಯಾಗಿ, ಆದರೆ 17-18 ವರ್ಷ ಕಳೆದಿದೆ. ಈಗ ತಾವು ಕನ್ನಡ ಭಾಳ ಸ್ವಚ್ಛವಾಗಿ ಮಾತಾಡ್ತಿದ್ದೀರಿ, ಹೇಗೆ? ಪ್ರಯತ್ನ ಜಾರಿ ಇದೆ. ಮುಂಚೆ ನಾನು ಮಾತಾಡ್ತಾ ಇದೆ ಸರಿ ಮಾತಾಡ್ತಾ ಇದೆ ಗೊತ್ತಿಲ್ಲ, ಅಂದರೆ 3-4 ವರ್ಷದಿಂದ ಓದ್ತಾ ಇದ್ದೀನಿ. ಓದೋದು ಬರೆಯೋದು ಸರಿಯಾಗಿ ಮಾತಾಡೋದು ಅಂತ ಕಲಿತಾ ಇದ್ದೀನಿ. ಸೊ ಹಾಗಾಗಿ ಅದು ನನಗೆ ಕನ್ನಡ ಮೇಲೆ ಇರೋ ಪ್ರೀತಿ ಅಂತ ನೀವು ಹೇಳ್ಬೋದು. ಅಪಾರ ಪ್ರೀತಿ ಕಲಿಯಲೇಬೇಕಿತ್ತು. ಸಂದರ್ಭ ಬಂತು, ಕನ್ನಡ ಕಲಿಯೋಕೆ ಶುರು ಮಾಡಿದೆ. ಸೊ ಈಗ ಪ್ರಯತ್ನ ಜಾರಿಯಲ್ಲಿದೆ, ಇನ್ನೂ ಚೆನ್ನಾಗಿ ಮಾತಾಡಬೇಕು ಅಂತ ಪ್ರಯತ್ನ ಮಾಡ್ತೀವಿ. ನಮ್ಮ ಜನಪದ ಸಂಸ್ಕೃತಿಯನ್ನು ಎಲ್ಲೋ ಒಂದು ಕಡೆ ಮರೀತಾ ಇದ್ದಾರೆ. ಅದು ಮರಿಬಾರ್ದು. ನಮ್ಮ ಸಂಸ್ಕೃತಿ ನಮ್ಮ ಜನಪದವನ್ನು ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ವರ್ಷ ನಮ್ಮ ನಾಯಕರು ಒಂದು ಜನಪದ ಮೇಳ ಅಂತಲೇ ಹೇಳ್ಬೋದು, ಜನಪದ ಹಬ್ಬ ಅಂತಲೇ ಹೇಳ್ಬೋದು. ನಮ್ಮ ನಾಡಿನ ವಿವಿಧ ಜಿಲ್ಲೆಯಲ್ಲಿರುವಂಥ ಜನಪದ, ಗೀಗಿ ಪದ, ಹಾಗೆ ಮದುವೆ ಸಮಾರಂಭಗಳಲ್ಲಿ ಹಾಡುವಂಥ ಎಲ್ಲ ಹಾಡುಗಳು, ಎಷ್ಟು ಥರ ಒಂದು ಜನಪದದಲ್ಲಿ ಎಷ್ಟು ವಿಧಗಳಿವೆ, ಅಷ್ಟೆಲ್ಲ ವಿಧಗಳು ಕೂಡ ಇವತ್ತು ನಾವಿಲ್ಲಿ ಜಾನಪದ ರೀತಿಯಲ್ಲಿ ನೋಡ್ತಾ ಇದ್ದೀವಿ, ಕಣ್ಣು ತುಂಬಿಕೊಳ್ತಾ ಇದ್ದೀವಿ.
ಸಾಯಬಾರ್ದು, ಜಾನಪದ ಸೊರಗಬಾರ್ದು, ಜಾನಪದ ಶಾಶ್ವತವಾಗಿ ಕನ್ನಡಿಗರ ಮನದಾಳಲಿದ್ದರೆ ಕನ್ನಡ ಯಾವತ್ತೂ ಕೂಡ ಸಾಯೋದಿಲ್ಲ ಅನ್ನೋದಕ್ಕೋಸ್ಕರವಾಗಿ ಜಾನಪದವನ್ನು ಪೋಷಿಸುವ ಕೆಲಸವನ್ನು ಇವತ್ತು ನಾರಾಯಣಗೌಡರ ಜನ್ಮದಿನದ ಪ್ರಯುಕ್ತವಾಗಿ ನಾರಾಯಣಗೌಡರು ಮಾಡಲಿಕ್ಕೆ